ಓಕೆ, ಒಂದಲ್ಲ ಎರಡಲ್ಲ ಬರೋಬ್ಬರಿ 400 ಕೋಟಿಯನ್ನ ಲೂಟಿ ಮಾಡಿರುವಂತಹ ಪ್ರಕರಣ ಇದು. ಮಾರ್ಗ ಮಧ್ಯೆನೆ ಆ ಹೈಜಾಕ್ ಆಗಿರೋದು ಹೇಗೆ ಕಂಟೈನರ್? ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ ನಿಜಕ್ಕೂ ನಡೆದಿದ್ದೇನೋ ಅವತ್ತು ಅಕ್ಟೋಬರ್ನಲ್ಲಿ ನಡೆದಂತಹ ಘಟನೆ ಇದು. ಅತಿ ದೊಡ್ಡ ರಾಬರಿ ಬೆಳಗಾವಿಯ ಗಡಿ ಭಾಗದಲ್ಲಿ ಸಂಭವಿಸಿದೆ. 400 ಕೋಟಿ ಹೊತ್ತೊಯ್ತಾ ಇದ್ದಂತಹ ಕಂಟೈನರ್ ಇದ್ದಕ್ಕಿದ್ದಂಗೆ ಮಂಗಮಾಯ ಆಗಿದೆ. ಬೆಳಗಾವಿಯ ಗಡಿಯಲ್ಲಿರುವಂತಹ ಚೋರ್ಲಾ ಘಾಟ್ನಲ್ಲಿ ಆಗಿದ್ದೇನು? ಮಹಾರಾಷ್ಟ್ರ ವ್ಯಾಪ್ತಿಗೆ ಬರುತ್ತಿದ್ದು 400 ಕೋಟಿ ಸಾಗಿಸ್ತಾ ಇದ್ದಂತಹ 2 ಕಂಟೈನರ್ ಮಂಗಮಯ ಆಗಿದೆ. ಒಂದಲ್ಲ 2 ಕಂಟೈನರ್ಗಳು ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹಣ ಹೋಗ್ತಾ ಇತ್ತು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ ಈ 2 ಕಂಟೈನರ್ಗಳನ್ನ ಹೈಜಾಕ್ ಮಾಡಲಾಗಿದೆ. ಹೈಜಾಕ್ ಮಾಡಿದ್ಯಾರು? ಹೇಗಾಯಿತು ಈ ಒಂದು ರಾಬರಿ? ಪ್ರೆಸೆಂಟ್ ತನಿಖೆ ಎಲ್ಲಿವರೆಗೆ ಬಂದು ನಿಂತ್ಕೊಂಡಿದೆ. 2025 ಅಕ್ಟೋಬರ್ 16ರಂದು ನಡೆದಿದ್ದಂತಹ ರಾಬರಿ ಪ್ರಕರಣ ಇದು. ಈಗ ತಡವಾಗಿ ಬೆಳಕಿಗೆ ಬಂದಿದೆ. 400 ಕೋಟಿಗಾಗಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ, ಶೋಧ ಕಾರ್ಯ ಮಾಡ್ತಾನೆ ಇದ್ದಾರೆ. ಬರೋಬ್ಬರಿ ಇಲ್ಲಿಗೆ 4 ತಿಂಗಳು ಗತಿಸ್ತಾ ಇದೆ. 4 ತಿಂಗಳು ಮುಗಿತಾ ಇದೆ ಈ ಒಂದು ರಾಬರಿ ಪ್ರಕರಣ ನಡೆದು. ಬೆಳಗಾವಿ ಗಡಿ ಭಾಗದಲ್ಲಿರುವಂತಹ ಚೋರ್ಲಾ ಘಾಟ್ ಅಲ್ಲಿ ಈ ಒಂದು ರಾಬರಿ ಆಗಿರೋದು. ಅಕ್ಟೋಬರ್ 16ರಂದು ಸಂಭವಿಸಿರುವಂತಹ ಘಟನೆ ಇದು. ರಾಬರಿ 4 ತಿಂಗಳ ನಂತರದಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ. ಒಂದಲ್ಲ ಎರಡಲ್ಲ 400 ಕೋಟಿ ಸಾಗಿಸ್ತಾ ಇದ್ದಂತಹ 2 ಕಂಟೈನರ್ಗಳನ್ನ ಏಕಾಏಕಿ ಹೈಜಾಕ್ ಮಾಡಲಾಗಿದೆ. ಹಾಗಾದ್ರೆ ಆ 400 ಕೋಟಿ ಕದ್ದೋರು ಯಾರು? ಈಗ ಆ ಹಣ ಎಲ್ಲಿದೆ? ಪ್ಲಾನ್ ಮಾಡಿದ್ದು ಯಾವ ಗ್ಯಾಂಗ್? ಅಷ್ಟು ಪ್ರಮಾಣದ ಹಣ ಎಲ್ಲಿದೆ? 400 ಕೋಟಿ. ಈ ಸಂಬಂಧಪಟ್ಟಂಗೆ 3 ರಾಜ್ಯಗಳ ಪೊಲೀಸರಿಂದ ಶೋಧ ಕಾರ್ಯ ನಡೀತಾ ಇದೆ. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ, ಹುಡುಕಾಡ್ತಾ ಇದ್ದಾರೆ. ಮಹಾರಾಷ್ಟ್ರ ಪೊಲೀಸರು ಕರ್ನಾಟಕ ಮತ್ತು ಗೋವಾ ಪೊಲೀಸರ ಸಹಾಯ ಕೇಳಿದ್ದಾರೆ. ಈಗಾಗಲೇ ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ಗೆ ಹಣ ಬಳಕೆ ಆಯ್ತಾ? ಹಾಗಾದ್ರೆ ಇಂಥದ್ದೊಂದು ಆರೋಪ ಇದೆ. ಆ ರೀತಿಯಾದಂಥ ಚರ್ಚೆಗಳು ಓಡಾಡ್ತಾ ಇದೆ. 5ರನ್ನ ವಶಕ್ಕೆ ಪಡೆದು SITಯಿಂದ ತನಿಖೆ ಕೂಡ ನಡೀತಾ ಇದೆ. ಈಗಾಗಲೇ ಚೋರ್ಲಾ ಘಾಟ್ನಲ್ಲಿ ಹಣ ಕದ್ದು ಎಲೆಕ್ಷನ್ಗೆ ಬಳಕೆ ಮಾಡಿರುವುದಾ ಅನ್ನೋದು ಫಸ್ಟ್ ಇರುವಂತಹ ಅನುಮಾನ. ಚೋರ್ಲಾ ಘಾಟ್ನಲ್ಲಿ ಹಣ ಕದ್ದು ಎಲೆಕ್ಷನ್ಗೆ ಬಳಕೆ ಮಾಡಿದ್ರ ಮಹಾರಾಷ್ಟ್ರದಲ್ಲಿ? 5ರನ್ನ ವಶಕ್ಕೆ ಪಡೆದು SITಯಿಂದ ತನಿಖೆಯನ್ನ ಮಾಡಲಾಗ್ತಾ ಇದೆ. 4 ತಿಂಗಳಿಂದ ಇಲ್ಲಿವರೆಗೂ ತನಿಖೆ ಎಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ? ಸದ್ಯಕ್ಕಿರೋ ಮಾಹಿತಿ ಪ್ರಕಾರವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 5 ಜನರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ SIT ಅಧಿಕಾರಿಗಳು. ಮಹಾರಾಷ್ಟ್ರ ಸರ್ಕಾರದಿಂದ ಈ ಪ್ರಕರಣಕ್ಕಾಗಿ SIT ರಚನೆ ಆಗಿದೆ. ಆ SIT ಟೀಮ್ 5ರನ್ನ ಈಗಾಗಲೇ ಬಂಧನ ಮಾಡಿ ವಿಚಾರಣೆ ನಡೆಸ್ತಾ ಇದೆ. ಬೆಳಗಾವಿಯ ಚೋರ್ಲಾ ಘಾಟ್ನಲ್ಲಿ ನಡೆದಿದ್ದಂತಹ ರಾಬರಿ ಪ್ರಕರಣ ಇದು. ಅಕ್ಟೋಬರ್ 16 ಅಂದ್ರೆ ಕಳೆದ ವರ್ಷ ಅಕ್ಟೋಬರ್ 16ನೇ ತಾರೀಕು ಈ ಒಂದು ಅತಿದೊಡ್ಡ ರಾಬರಿ ನಡೆದಿತ್ತು. ಬೆಳಗಾವಿಯ ಗಡಿ ಭಾಗ ಆಗಿರೋದ್ರಿಂದ ಬೆಳಗಾವಿಯ ಪೊಲೀಸರ ಸಹಾಯವನ್ನು ಕೂಡ ಮಹಾರಾಷ್ಟ್ರ ಪೊಲೀಸರು ಕೇಳಿದ್ದಾರೆ. ಅಂದ್ರೆ ಅಲ್ಲಿ ನಿಯೋಜನೆಗೊಂಡಿರುವಂತಹ SIT ಇದರ ಜೊತೆಗೆ ಗೋವಾ ಪೊಲೀಸರ ಸಹಾಯವನ್ನು ಕೂಡ ಕೇಳಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್, ಕಳೆದ ಅಕ್ಟೋಬರ್ನಲ್ಲಿ ನಡೆದಂತಹ ಪ್ರಕರಣ ಇದು. ಇಷ್ಟು ತುಂಬಾ ಗ್ಯಾಪ್ನ ನಂತರದಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಬಟ್ ಒಂದು ರೀತಿಯಾಗಿ ಹಲವು ಅನುಮಾನಗಳಿಗೆ ಕಾರಣ ಆಗುತ್ತೆ ಸಹಜ. ಯಾಕಂದ್ರೆ ಒಂದಲ್ಲ ಎರಡಲ್ಲ 400 ಕೋಟಿ 2 ಕಂಟೈನರ್ಗಳನ್ನ ಹೈಜಾಕ್ ಮಾಡಿರುವಂಥದ್ದು. ಟೋಟಲಿ ಪ್ರೀ ಪ್ಲಾನ್ಡ್ 100%. ಇಲ್ಲಿವರೆಗೂ ಸಿಗ್ತಾ ಇರುವಂತಹ ಮಾಹಿತಿಯನ್ನು ಬೇಸಿಕ್ ಏನೇನು ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಮಹಾರಾಷ್ಟ್ರ ಪೊಲೀಸರು ಬೆಳಗಾವಿಗೆ ಬಂದು ಏನಾದರೂ ಹೋಗಿದ್ದಾರಾ ಇಲ್ಲಿವರೆಗೂ? ಅರುಣ್ ಉಗಾರ, ಈ ಒಂದು ಪ್ರಕರಣ 3 ರಾಜ್ಯದ ಪೊಲೀಸರನ್ನ ಈಗ ನಿದ್ದೆಗೆಡಿಸಿದೆ ಅಂತ ಹೇಳ್ಬೋದು. ಮಹಾರಾಷ್ಟ್ರದಲ್ಲಿ ಇದು ದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗಿತ್ತು. ಆ ಚುನಾವಣೆಗೆ ಏನಾದರೂ ಈ ಹಣ ಬಳಕೆ ಆಯ್ತಾ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಗಳು ಉದ್ಭವ ಆಗಿರ್ತಕ್ಕಂಥದ್ದು. ಮತ್ತು ಆ ಕಿಡ್ನಾಪ್ ಆದಂತ ಏನು ಅಪಹರಣಕ್ಕೆ ಒಳಗಾದಂತ ಕಂಟೈನರ್ಗಳು ಈಗ ಎಲ್ಲಿವೆ ಮತ್ತು ಹಣ ಎಲ್ಲೋಯ್ತು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳು ಇರ್ತಕ್ಕಂಥದ್ದು. ಏನೋ ಈ ಒಂದು ದರೋಡೆ ಪ್ರಕರಣ ಸಂಬಂಧಪಟ್ಟಂತೆ ಸಂದೀಪ್ ಪಾಟೀಲ್ ಎನ್ನುವರು ನಾಸಿಕ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ದಾಖಲಿಸಿದ್ದಾರೆ. ಆ ದೂರನ್ನು ಆಧರಿಸಿ ಈಗ ಮಹಾರಾಷ್ಟ್ರ ಸರ್ಕಾರ SIT ವಿಶೇಷ ತನಿಖಾ ತಂಡವನ್ನು ಕೂಡ ರಚನೆಯನ್ನ ಮಾಡಿದೆ. ಏನು ಕರ್ನಾಟಕದ ಪೊಲೀಸರಿಗೆ ಮಾಹಿತಿಯನ್ನು ಕೇಳಿದ್ದಾರೆ. ಹೀಗಾಗಿ ಕರ್ನಾಟಕದ PSI ಒಬ್ಬರು ಕೂಡ ನಾಸಿಕ್ಗೆ ಹೋಗಿ ಈಗ ವಾಪಸ್ ಬಂದಿರತಕ್ಕಂಥದ್ದು. ಈಗ ತನಿಖೆ ಮತ್ತಷ್ಟು ಚುರುಕು ಪಡೆದುಕೊಂಡಿದೆ. ಏನು ಸಂದೀಪ್ ಪಾಟೀಲ್ ಎನ್ನುವರ ಮೇಲೆ ನೀನೇ ಹಣ ಕದ್ದಿದ್ಯಾ ಅಂತ ಹೇಳಿ ಉದ್ಯಮಿಯೊಬ್ಬರು ಆತನನ್ನ ಕಿಡ್ನಾಪ್ ಮಾಡಿ ಆತನನ್ನ ಹಲ್ಲೆ ಮಾಡಿದ್ರು ಮತ್ತು ಆತನಿಗೆ ಜೀವ ಬೆದರಿಕೆ ಇತ್ತು ಅಂತಕ್ಕಂಥ ಆರೋಪಗಳು ಇರ್ತಕ್ಕಂಥದ್ದು. ಹೀಗಾಗಿ ಸಂದೀಪ್ ಪಾಟೀಲ್ ಈಗ ಒಂದು 10 ನಿಮಿಷದ ಒಂದು ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ದಾರೆ. ಇದು
ಏನು ಮಹಾರಾಷ್ಟ್ರದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಈ 400 ಕೋಟಿ ರೂಪಾಯಿ ಹಣ ಏನಿದೆ ಇದು ಮಹಾರಾಷ್ಟ್ರ, ಗೋವಾ ಮೂಲಕ, ಕರ್ನಾಟಕದ ಮೂಲಕ ಆಂಧ್ರ ಪ್ರದೇಶಕ್ಕೆ ಹೋಗ್ತಿತ್ತು ಅಂತಕ್ಕಂಥ ಪ್ರಾಥಮಿಕ ಮಾಹಿತಿ ಇದೆ. ಆದರೆ ಇಷ್ಟೊಂದು ದೊಡ್ಡ ಮೊತ್ತ 2 ಕಂಟೈನರ್ನಲ್ಲಿ ಕೊಂಡೊಯ್ಯುವಂತಹ ಸಂದರ್ಭದಲ್ಲಿ ಯಾರಿಗೂ ಗೊತ್ತಾಗದಂತಹ ಒಂದು ಮಾರ್ಗವನ್ನು ಅವರು ಬಳಸಿದ್ರು ಅಂತಕ್ಕಂಥದ್ದು ಈಗ ಬೆಳಕಿಗೆ ಬಂದಿದೆ. ಏನು ಚೋರ್ಲಾ ಮಾರ್ಗ ಏನಿದೆ ಇದು ಕರ್ನಾಟಕ ಮತ್ತು ಗೋವಾ ನಡುವಿನ ಸಂಪರ್ಕದ ಕೊಂಡಿ ಅಂತೇಳಿ ಹೇಳಾಗ್ತಕ್ಕಂಥದ್ದು. ಈ ಒಂದು ಮಾರ್ಗದ ಮೂಲಕ ಅಂದ್ರೆ ಮಹಾರಾಷ್ಟ್ರದಿಂದ ಗೋವಾಕ್ಕೆ ಬಂದು ಗೋವಾದಿಂದ ಕರ್ನಾಟಕದ ಮೂಲಕ ಆಂಧ್ರಕ್ಕೆ ಈ ಒಂದು ಹಣ ಹೋಗ್ತಿತ್ತು ಅನ್ನೋದ್ರ ಬಗ್ಗೆ ಸದ್ಯ ಮಾಹಿತಿಗಳಿದೆ. ಈ ಬಗ್ಗೆ SIT ತನಿಖೆ ಈಗ ಆರಂಭ ಮಾಡಿರ್ತಕ್ಕಂಥದ್ದು. ಯಾರೆಲ್ಲ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾರೆ ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಮಹಾರಾಷ್ಟ್ರದ ರಾಜಕಾರಣಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಈ ಅಮೌಂಟ್ ಅನ್ನ ಏನು ಕಂಟೈನರ್ನ ಏನು ಕಿಡ್ನಾಪ್ ಮಾಡಿ ಕಂಟೈನರ್ನ ಹೊತ್ತೊಯ್ದು ಮತ್ತೆ ಹಣಕ್ಕಾಗಿ ಬೇಡಿಕೆ ಇಟ್ರ ಅಂತಕ್ಕಂಥ ಅನುಮಾನಗಳು ವ್ಯಕ್ತವಾಗಿರ್ತಕ್ಕಂಥದ್ದು. ಈ ಒಂದು ಸಂದೀಪ್ ಪಾಟೀಲ್ ಹೇಳೋ ಪ್ರಕಾರ ಇದು ಕೇವಲ 400 ಕೋಟಿ ಅಲ್ಲ, 1,000ಕ್ಕೂ ಹೆಚ್ಚು ಕೋಟಿ ಹಣ ಈ 2 ಕಂಟೈನರ್ ಇತ್ತು ಅಂತಕ್ಕಂಥದ್ದು ಅವರ ಆರೋಪವಾಗಿರ್ತಕ್ಕಂಥದ್ದು. ಹೀಗಾಗಿ ಮಹಾರಾಷ್ಟ್ರದಲ್ಲಿ ಒಂದು ದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ. ಸಂದೀಪ್ ಪಾಟೀಲ್ ಮೇಲೆ ಯಾರು ಹಲ್ಲೆ ಮಾಡಿದ್ರು ಅವರೇ ಈ ಹಣದ ಮೂಲ ಮಾಲಕರ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ. ಮತ್ತೊಂದು ಕಡೆ ಈ ಒಂದು ಹಣ ಏನಿದೆ ಇದು ಅಮಾನ್ಯವಾದ ನೋಟ್ಗಳಿತ್ತ ಇದರಲ್ಲಿ ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನಗಳಿರ್ತಕ್ಕಂಥದ್ದು. ಹೀಗಾಗಿ ಮಹಾರಾಷ್ಟ್ರ ಪೊಲೀಸರು ಈಗ SIT ತಂಡವನ್ನು ರಚನೆ ಮಾಡಿ ಪ್ರಕರಣದ ಬೆನ್ನು ಬಿದ್ದಿದ್ದಾರೆ. ಈಗಾಗಲೇ 5 ಜನ ಆರೋಪಿಗಳನ್ನ ನಾಸಿಕ್ ಗ್ರಾಮೀಣ ಪೊಲೀಸರು ಅರೆಸ್ಟ್ ಅನ್ನ ಮಾಡಿದ್ದಾರೆ. ಬಂಧಿತರನ್ನ ತೀವ್ರ ವಿಚಾರಣೆ ಮಹಾರಾಷ್ಟ್ರದಲ್ಲಿ ನಡೀತಾ ಇದ್ರು. ಇನ್ನಿಬ್ಬರಿಗಾಗಿ ಶೋಧ ಕಾರ್ಯವನ್ನು ಕೂಡ ಮಹಾರಾಷ್ಟ್ರ ಪೊಲೀಸರು ಸದ್ಯ ಮಾಡ್ತಾ ಇದ್ದಾರೆ. ಅರುಣುಗಾರ್. ಓಕೆ ಚಂದ್ರಕಾಂತ್, ಈ ಒಂದು ಪ್ರಕರಣದ ಹಿಂದೆ ಒಬ್ರು ಅಥವಾ ಇಬ್ರು ಮಾಡುವಂಥದ್ದು ರಾಬರಿ ಅಂತೂ ಅಲ್ವೇ ಅಲ್ಲ. ಇದು ಯಾವುದೋ ಒಂದು ಮನೆ ಕಳ್ಳತನ ಅನ್ನುವಂಥ ರೀತಿಯಲ್ಲಿ ಒಂದು ದೊಡ್ಡ ಗ್ಯಾಂಗೇ ಇದೆ. ಆಮೇಲೆ ಇವರು ತುಂಬಾ ಪ್ರೊಫೆಷನಲ್ ಅಂತ ಕಾಣಿಸಿದೆ. ಯಾಕಂದ್ರೆ ರಾಬರಿ ಮಾಡೋಕೆ ಆ ಘಾಟನ್ನ ಸೆಲೆಕ್ಷನ್ ಮಾಡ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಆಮೇಲೆ ಈಗ ಬಂಧನ ಮಾಡಿರುವಂಥ 5 ಜನರನ್ನ ಅರೆಸ್ಟ್ ಮಾಡೋದಕ್ಕೆ ಕಾರಣ ಏನು, ಅವರಿಂದ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಇಲ್ಲಿವರೆಗೂ? ಆಮೇಲೆ ಈ ಕಂಟೈನರ್ಗಳು ಯಾರಿಗೆ ಸೇರಿದ್ದವಂತೆ? ಅರುಣುಗಾರಿ ಹಣ ಯಾರಿಗೆ ಸೇರಿದ್ದು ಅನ್ನೋದೇ ಈಗ ದೊಡ್ಡ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇದು ಮಹಾರಾಷ್ಟ್ರ ಮೂಲದ ಉದ್ಯಮಿಯೊಬ್ಬರಿಗೆ ಸೇರಿದ ಮೊತ್ತ ಹಣ ಅಂತೇಳಿ ಏನು ಸಂದೀಪ್ ಪಾಟೀಲ್ ಹೇಳಿದ್ದಾರೆ. ಸಂದೀಪ್ ಪಾಟೀಲ್ನ ಯಾಕೆ ಹಲ್ಲೆ ಮಾಡಿದ್ರು, ಸಂದೀಪ್ ಪಾಟೀಲ್ಗೆ ಯಾಕೆ ಜೀವ ಬೆದರಿಕೆ ಹಾಕಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನಗಳಿರ್ತಕ್ಕಂಥದ್ದು. ಸಂದೀಪ್ ಪಾಟೀಲ್ ಮೇಲೆ ನೀನೇ ಹಣ ಕದ್ದಿದ್ಯಾ ಅಂತಕ್ಕಂಥ ಆರೋಪಗಳಿತ್ತು. ಹೀಗಾಗಿ ಅವರನ್ನ ಜೀವ ಬೆದರಿಕೆ ಹಾಕಿ ಆತನನ್ನ ಒತ್ತೆಯಾಳಾಗಿ ಇಟ್ಕೊಂಡಿದ್ರು. ಅಕ್ಟೋಬರ್ 16, 2025 ನಡೆದಂತಹ ಪ್ರಕರಣ 3 ತಿಂಗಳ ಬಳಿಕ ಮಹಾರಾಷ್ಟ್ರ ಓಕೆ ಚಂದ್ರಕಾಂತ್ ಸುಗಂಧಿ ಹಾಗೆ ಲೈನ್ ನಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ ನಿಮ್ಮಿಂದ. 400 ಕೋಟಿ ದರೋಡೆ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಪ್ರಕರಣ ಬೆಳಕಿಗೆ ಬಂದಿದ್ದೇ ರೋಚಕ. ಸಂದೀಪ್ ಪಾಟೀಲ್ನಿಂದ ಈ ಸಂಬಂಧಪಟ್ಟಂಗೆ ದೂರನ್ನ ಕೊಡಲಾಗಿದೆ. ಉದ್ಯಮಿ ಸಂದೀಪ್ ಪಾಟೀಲ್ ಹಣನ ಇದು ಹಾಗಾದ್ರೆ ಅವರಿಗೆ ಸೇರಿದ್ದ? ಸಂದೀಪ್ ಕಿಡ್ನಾಪ್ ಮಾಡಿ ಚಿತ್ರಹಿಂಸೆಯನ್ನ ಕೊಟ್ರ? 400 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಕರಣ ಬೆಳಕಿಗೆ ಬಂದಿರುವುದು 4 ತಿಂಗಳ ನಂತರದಲ್ಲಿ. ಇದು ರೋಚಕ. ಉದ್ಯಮಿ ಆಗಿರುವಂತಹ ಸಂದೀಪ್ ಪಾಟೀಲ್ ಅವರಿಗೆ ಸೇರಿದ್ದಂತಹ ಹಣನ ಇದು 400 ಕೋಟಿ. ಸಂದೀಪ್ ಅವರನ್ನ ಕಿಡ್ನಾಪ್ ಮಾಡಿ ಚಿತ್ರಹಿಂಸೆಯನ್ನು ಕೊಟ್ಟಿದ್ರ? ಹಾಗಾದ್ರೆ ಚಿತ್ರಹಿಂಸೆಯನ್ನು ಕೊಟ್ಟಿರೋರು ಯಾರು? ಅವರಿಗೆ ಬೆದರಿಕೆ ಹಾಕಿದ್ಯಾರು? 4 ತಿಂಗಳ ನಂತರದಲ್ಲಿ ಸಂದೀಪ್ ಈಗ ದೂರನ್ನು ದಾಖಲು ಮಾಡಿದ್ ಯಾಕೆ? ಈ 400 ಕೋಟಿ ಹಣ ಏನಿದೆ 2 ಕಂಟೈನರ್ಗಳಲ್ಲಿ ಬರ್ತಾ ಇದ್ದಂತಹ ಹಣ ಅದು ಸಂದೀಪ್ ಪಾಟೀಲ್ ಅವರಿಗೆ ಸೇರಿದ್ದ. ಉದ್ಯಮಿ ಅವರನ್ನ ಕಿಡ್ನಾಪ್ ಮಾಡಿ ಚಿತ್ರಹಿಂಸೆಯನ್ನು ಕೊಡಲಾಗಿತ್ತ. ಬರೋಬ್ಬರಿ 4 ತಿಂಗಳ ನಂತರದಲ್ಲಿ ಅವರು ದೂರನ್ನ ಕೊಟ್ಟಿರೋದು ಯಾಕೆ? ಒತ್ತೆಯಾಳಾಗಿಟ್ಕೊಂಡು ಜೀವ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಸಂದೀಪ್ ಪಾಟೀಲ್ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಕೂಡ ಅನುಮಾನ ಮೂಡ್ತಾ ಇದೆ. ದರೋಡೆ ಸಂಬಂಧಪಟ್ಟಂಗೆ ಸಂದೀಪ್ ಪಾಟೀಲ್ ಅವರ ವಿಚಾರಣೆ ಕೂಡ ಆಗ್ತಾ ಇದೆ. ಹಾಗಾದ್ರೆ ಇವರಿಗೆ ಚಿತ್ರಹಿಂಸೆ ಕೊಟ್ಟಿದ್ಯಾರು? ಒತ್ತೆಯಾಳಾಗಿ ಇಟ್ಕೊಂಡಿದ್ಯಾರು? ಜೀವ ಬೆದರಿಕೆಯನ್ನು ಹಾಕಿದ್ಯಾರು? 4 ತಿಂಗಳ ನಂತರದಲ್ಲಿ ಇವರಿಗೆ ಮತ್ತೆ ಮನವರಿಕೆಯಾಗಿ ಕಂಪ್ಲೇಂಟ್ ಕೊಡೋದಕ್ಕೆ ಈಗ ಮುಂದಾಗಿರುವಂತದ್ದು ಯಾಕೆ ಅನ್ನುವ ಇತ್ಯಾದಿ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದೆ. ಯಾಕಂದ್ರೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹೈಜಾಕ್ ಆಗಿರುವಂತದ್ದು 400 ಕೋಟಿ ರೂಪಾಯಿ. ಈ ಸಂದೀಪ್ ಪಾಟೀಲ್ ಉದ್ಯಮಿ ಏನಿದ್ದಾರೆ ಇವರಿಗೆ ಸಂಬಂಧಿಸಿದ್ದ ಈ ಹಣ ಕೇವಲ 400 ಕೋಟಿ ಅಲ್ಲ 2,000 ಕೋಟಿ ಇತ್ತು ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಕೂಡ ಇದೆ. ಈ संबंधपಟ್ಟಂಗೆ संदीप पाटील दूरदार ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ. आज एका मोठ्या रॉबरीचा खुलासा करतोय. कर्नाटकमध्ये चोरला घाटामध्ये 400 करोडची झालेली एक मोठी रॉबरी 16 ऑक्टोबर ಇದು ವಿಡಿಯೋ ಅವರು ಮಾಡಿ ಹರಿಬಿಟ್ಟಿರುವಂತದ್ದು ನೋಡ್ತಾ ಇದ್ದೀವಿ. ಇದು ಮಹಾರಾಷ್ಟ್ರದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತಾ ಇದೆ. ರಾಜಕೀಯ ವಾಗ್ಯುದ್ಧಕ್ಕೆ ಕಾರಣ ಆಗ್ತಾ ಇದೆ.
ಹಲ್ಚಲ್ ಸೃಷ್ಟಿ ಮಾಡ್ತಾ ಇದೆ ಈ ಒಂದು ವಿಡಿಯೋ. ಯಾಕಂದ್ರೆ ಇತ್ತೀಚೆಗೆ ಅಲ್ಲಿ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು ನಡೆದಿರುವಂತದ್ದು ಮಹಾರಾಷ್ಟ್ರದಲ್ಲಿ, ಅದಕ್ಕೇನಾದ್ರೂ ಬಳಕೆ ಆಯ್ತಾ ಅನ್ನುವಂಥದ್ದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಮತ್ತೆ ಕನೆಕ್ಟ್ ಆಗಿದ್ದಾರೆ ಲೈವ್ ನಲ್ಲಿ. ಚಂದ್ರಕಾಂತ್, ಆ ವಿಡಿಯೋ ಬೈಟ್ ನಲ್ಲಿ ಅವ್ರು ಹೇಳ್ತಾ ಇದ್ರು ಚಾರ್ಲಾಘಾಟ್ ನಲ್ಲಿ 400 ಕೋಟಿ ಹೈಜಾಕ್ ಮಾಡಿರುವಂತದ್ದು ಒತ್ತೆಯಾಳಾಗಿ ಇಟ್ಕೊಂಡಿದ್ರು ಅನ್ನುವಂಥ ಅನೇಕ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಸಹಜವಾಗಿ ಒಂದಿಷ್ಟು ಪ್ರಶ್ನೆಗಳು ಬರುತ್ತೆ, ಅವ್ರನ್ನ ಒತ್ತೆಯಾಳಾಗಿ ಇಟ್ಕೊಳ್ಳೋದಕ್ಕೆ ಮುಂದಾಗಿದ್ಯಾರು, ಚಿತ್ರಹಿಂಸೆ ಕೊಟ್ಟಿದ್ಯಾರು, ಜೀವ ಬೆದರಿಕೆ ಹಾಕಿದ್ಯಾರು ಅಂತ. ಆಮೇಲೆ ಈ 4 ತಿಂಗಳ ಗ್ಯಾಪ್ ಯಾಕೆ? ಅರುಣುಗಾರ್, ಇದೇ ಈಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇಷ್ಟೊಂದು ದೊಡ್ಡ ಮಟ್ಟದ ರಾಬರಿ ಆದರೂ ಕೂಡ 4 ತಿಂಗಳ ಕಾಲ ಯಾಕೆ ಸುಮ್ಮನಿದ್ರು ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಆಗಿದೆ. ಜೊತೆಗೆ ಏನಂದ್ರೆ ಈ ಒಂದು ಕಂಟೈನರ್ಗಳು ಮಾಯವಾದ ಸಂದರ್ಭದಲ್ಲಿ, ಕಂಟೈನರ್ಗಳು ಮಿಸ್ ಆದ ಸಂದರ್ಭದಲ್ಲಿ ಯಾವುದೇ ಪೊಲೀಸ್ ಠಾಣೆಗೂ ಮತ್ತು ಯಾವುದೇ ಅಧಿಕಾರಿಗಳಿಗೂ ದೂರು ಕೊಟ್ಟಿರಲ್ಲ. ಏನೋ ಈ ಒಂದು ಸಂದೀಪ್ ಪಾಟೀಲ್ ಅನ್ನೋರನ್ನ ಕರೆದುಕೊಂಡು ಹೋಗಿ ನೀನೇ ಹಣ ಕದ್ದಿದ್ಯಾ ಅಂತೇಳಿ ಆತನ ಮೇಲೆ ಹಲ್ಲೆಯನ್ನ ಮಾಡುತ್ತೆ, ಆತನನ್ನ ಒತ್ತೆಯಾಳಾಗಿಟ್ಕೊಂತಾರೆ ಮತ್ತು ವಾಟ್ಸ್ಆಪ್ ಕಾಲ್ಗಳ ಮೂಲಕ ಸಂದೀಪ್ ಪಾಟೀಲ್ಗೆ ಜೀವ ಬೆದರಿಕೆ ಆಗಿರ್ತಕ್ಕಂಥದ್ದು. ಇದೆಲ್ಲವನ್ನ ಮುಗಿದ ಬಳಿಕ ಸಂದೀಪ್ ಪಾಟೀಲ್ ಹೊರಗಡೆ ಬಂದು ದೂರನ್ನ ಕೊಡ್ತಾರೆ. ಆ ಬಳಿಕ ಈ ಒಂದು ಪ್ರಕರಣ ಹೊರ ಬಂದಿರತಕ್ಕಂಥದ್ದು. ಪ್ರಕರಣದಲ್ಲಿ ನಾಸಿಕ್ ಮೂಲದ ಉದ್ಯಮಿಯೊಬ್ಬರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಜೊತೆಗೆ ಮಹಾರಾಷ್ಟ್ರದ ಅನೇಕ ರಾಜಕೀಯ ನಾಯಕರಿಗೆ ನಂಟಿದೆ ಅಂತಕ್ಕಂಥ ಆರೋಪಗಳಿರ್ತಕ್ಕಂಥದ್ದು. ಎಲ್ಲ ಆರೋಪಗಳಿಗೂ ಉತ್ತರ ಈಗ SIT ಕೊಡಬೇಕಾಗಿದೆ. ಯಾಕಂದ್ರೆ SIT ರಚನೆಯಾಗಿ ನಿನ್ನೆ ತಕ್ಷಣವೇ ಈ ಒಂದು ಪ್ರಕರಣ ಬೆಳಕಿಗೆ ಬಂದ ಕೂಡಲೇ ಮಹಾರಾಷ್ಟ್ರ ಸರ್ಕಾರ ಅಲರ್ಟ್ ಆಗಿ SIT ಅನ್ನ ರಚನೆ ಮಾಡಿರ್ತಕ್ಕಂಥದ್ದು ಮತ್ತು ಈ ಹಣದ ಮೂಲಕ್ಕಾಗಿ ಈಗ SIT ಬೆನ್ನು ಬಿದ್ದಿದೆ ಅರುಣುಗಾರ್. ಜೊತೆಗೆ ಸಂದೀಪ್ ಪಾಟೀಲ್ ಅನೇಕ ಆರೋಪಗಳನ್ನು ಕೂಡ ಸರಣಿಯಾಗಿ ಮಾಡಿರ್ತಕ್ಕಂಥದ್ದು. ಸಂದೀಪ್ ಪಾಟೀಲ್ ದೂರನ್ನ ಮೊದಲು ಮಹಾರಾಷ್ಟ್ರದ ನಾಸಿಕ್ ಪೊಲೀಸರು ನಿರ್ಲಕ್ಷ್ಯವನ್ನ ಮಾಡಿದ್ರು. ಆದ್ರೆ ಏನು ಬಳಿಕ ಈ ಮಾಧ್ಯಮಗಳಲ್ಲಿ ವರದಿ ಪ್ರಸಾರವಾದ ಬಳಿಕ ಮಹಾರಾಷ್ಟ್ರ ಪೊಲೀಸರು ಅಲರ್ಟ್ ಆಗಿ ಸಂದೀಪ್ ಪಾಟೀಲ್ ಅವರ ದೂರನ್ನ ಸ್ವೀಕಾರ ಮಾಡಿ 5 ಜನರನ್ನ ವಶಕ್ಕೆ ಪಡೆದಿದ್ದಾರೆ. 5 ಜನರ ವಿಚಾರಣೆಯು ಕೂಡ ಸದ್ಯ ನಡೀತಿರ್ತಕ್ಕಂಥದ್ದು. ಚೋರ್ಲಾಘಾಟ್ ಏನಿದೆ, ಚೋರ್ಲಾಘಾಟ್ನಲ್ಲೇ ಈ ಒಂದು ಕೃತ್ಯ ಆಗಿದೆ ಅಂತಕ್ಕಂಥದ್ದು. ಚೋರ್ಲಾಘಾಟ್ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾದ ಗಡಿ ಭಾಗದಲ್ಲಿದೆ. ಚೋರ್ಲಾಘಾಟ್ನಿಂದ ಈ ಒಂದು ಹಣ ಕರ್ನಾಟಕಕ್ಕೆ ಬರ್ತಾ ಇತ್ತಾ ಅಥವಾ ಗೋವಾ ಮೂಲಕ ಮತ್ತೆ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತಾ ಅಂತಕ್ಕಂಥ ಅನುಮಾನಗಳಿದೆ. ಯಾಕಂದ್ರೆ ಗೋವಾ ಮೂಲಕ ಕರ್ನಾಟಕಕ್ಕೆ ಬಂದು ಕರ್ನಾಟಕದ ಗಡಿಯ ಮೂಲಕ ಮಹಾರಾಷ್ಟ್ರಕ್ಕೆ ಹೋಗುವಂತ ರಸ್ತೆ ಇರ್ತಕ್ಕಂಥದ್ದು. ಈ ಒಂದು ದುರ್ಗಮ ರಸ್ತೆಯನ್ನ ಬಳಸಿಕೊಂಡು ಈ ಒಂದು ದೊಡ್ಡ ಮಟ್ಟದ ರಾಬರಿ ಮಾಡಿರ್ತಕ್ಕಂಥದ್ದು. ಅಲ್ಲಿ ಯಾವುದೇ ರೀತಿ ಚೆಕ್ ಪೋಸ್ಟ್ಗಳಿಲ್ಲ ಮತ್ತು CCTV ಇಲ್ಲ. ಗೋವಾ ಭಾಗದಲ್ಲಿ ಒಂದು ಚೆಕ್ ಪೋಸ್ಟ್ ಇದ್ರೂ ಕೂಡ ಅದನ್ನ ದಾಟಿ ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ. ಇನ್ನು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಯಾವುದೇ ರೀತಿ ನೆಟ್ವರ್ಕ್ ಬರಲ್ಲ ಅಂತ ಪ್ರದೇಶವನ್ನ ಆಯ್ಕೆ ಮಾಡಿಕೊಂಡೇ ಈ ಒಂದು ದರೋಡೆ ನಡೆದಿದೆಯಾ ಅಂತಕ್ಕಂಥ ಅನುಮಾನಗಳು ಸದ್ಯ ಸೃಷ್ಟಿಯಾಗಿವೆ. ಅರುಣುಗಾರ್, ಥ್ಯಾಂಕ್ ಯು ಚಂದ್ರಕಾಂತ್ ಡೀಟೇಲ್ಸ್ಗೆ.